ಬಾಡಿಗೆದಾರರಿಗೆ ಅಕ್ರಮವಾಗಿ ನಿವೇಶನ ಹಂಚಿಕೆ ಮಾಡಿರುವ ಆರೋಪದ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಪುನರ್ವಸತಿ ಕಚೇರಿ ಮೇಲೆ ಲೋಕಾಯುಕ್ತರು ದಾಳಿ ನಡೆಸಿದ್ದಾರೆ. ಬಾಡಿಗೆದಾರರಿಗೆ 18 ಅಕ್ರಮ ನಿವೇಶನಗಳನ್ನು ಹಂಚಿಕೆ ಮಾಡಿರುವ ಆರೋಪ ಸಂಬಂಧ ಲೋಕಾಯುಕ್ತ ಇಲಾಖೆಯಿಂದ ಸೋ-ಮೋಟೋ ಪ್ರಕರಣ ದಾಖಲಿಸಿಕೊಂಡಿದ್ದು, ಈ ಸಂಬಂಧ ಕಚೇರಿಯ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡು ಅಧಿಕಾರಿಗಳು ಪರಿಶೀಲನೆ ನಡೆಸಿದರು. ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು 299 ಅಕ್ರಮ ನಿವೇಶನ ಹಂಚಿಕೆ ಆರೋಪ ಕೇಳಿಬಂದಿದ್ದು, ಸದ್ಯ ಮೊದಲ ಹಂತದಲ್ಲಿ 18 ನಿವೇಶನಗಳ ಅಕ್ರಮ ಹಂಚಿಕೆ ಕುರಿತು ತನಿಖೆ ನಡೆಸಲಾಗುತ್ತಿದೆ. ಈ ವಿಷಯವಾಗಿ ಹಿಂದೆಯೇ ವಿವಿಧ ಸಂಘಟನೆಗಳ ಪ್ರತಿಭಟನೆ ನಡೆಸಿ ಸಮಗ್ರ ತನಿಖೆ ಮಾಡುವಂತೆ ಒತ್ತಾಯಿಸಿದ್ದರು. ಬಾಗಲಕೋಟೆಯ ಲೋಕಾಯುಕ್ತ ಎಸ್ಪಿ ಆಗಿರುವಂತಹ ಮಹಾಲಿಂಗ್ ನಂದಗಾಮಿ ಅವರ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಸುರೇಶ್ ರೆಡ್ಡಿ ಅವರ ನೇತೃತ್ವದಲ್ಲಿ ತಂಡ ದಾಳಿ ನಡೆಸಿ ಅಗತ್ಯ ದಾಖಲೆಗಳನ್ನು ಸಂಗ್ರಹಿಸಿ ತನಿಖೆ ಮುಂದುವರಿಸಿದೆ. ಲೋಕಾಯುಕ್ತ ತನಿಖೆ ಪೂರ್ಣಗೊಂಡ ಬಳಿಕ ಪ್ರಕರಣದ ಕುರಿತು ಹೆಚ್ಚಿನ ಮಾಹಿತಿ ತಿಳಿದು ಬರಲಿದೆ. ದೇಶಾದ್ಯಂತ ಅನೇಕ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ, ಅಕ್ರಮಗಳು ಹಾಗೂ ಪಾರದರ್ಶಕತೆ ಕೊರತೆಯಿಂದಾಗಿ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಧಕ್ಕೆ ಉಂಟಾಗಿದೆ ಎಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾನೂನು, ಮಾನವ ಹಕ್ಕುಗಳ ಮತ್ತು ಮಾಹಿತಿ ಹಕ್ಕು ವಿಭಾಗದ ಜಿಲ್ಲಾಧ್ಯಕ್ಷರಾಗಿರುವಂಥ ಎನ್.ಬಿ. ಗಸ್ತಿ ಆರೋಪಿಸಿದ್ದಾರೆ. ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ, ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಅಕ್ರಮಗಳ ಕುರಿತು ಸಮಗ್ರ ಹಾಗೂ ನ್ಯಾಯಸಮ್ಮತ ತನಿಖೆ ನಡೆಸಬೇಕು, ತಪ್ಪಿಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು, ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಯಾವುದೇ ರೀತಿಯ ಅನ್ಯಾಯವಾಗದಂತೆ ಕೇಂದ್ರ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಆಪರೇಷನ್ ಕ್ಲೀನ್ ಹೆಸರಿನಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಜೂನ್ 30ರಿಂದ 28 ನಗರಗಳಲ್ಲಿ ಕರಪತ್ರ ವಿತರಣೆ ಹಾಗೂ ಸಾರ್ವಜನಿಕ ಜಾಗೃತಿ ಕಾರ್ಯಕ್ರಮ ಅಲ್ಲದೆ ಆಗಸ್ಟ್ 9ರಂದು ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಸಂವಿಧಾನ ಉಳಿಸಿ ಹೆಸರಿನಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದರು. ಇದೇ ಸಮಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ವಿಷಯವಾಗಿ ಮಾತನಾಡಿದ ಗಸ್ತಿಯವರು, ಚುನಾವಣೆ ಆಯೋಗ ಕೇಂದ್ರ ಸರ್ಕಾರದ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಇಡೀ ರಾಜ್ಯಾದ್ಯಂತ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದೆ ಎಂದು ತಿಳಿಸಿದರು. ದೇಶದಲ್ಲಿ ಬಿಜೆಪಿ ಮಾಡ್ತಾ ಇದ್ದಾರೆ. ಇದು ನಾವು ಕಲಾಖಂಡಿತವಾಗಿ
ನಡೆಸ್ತೀವಿ. ಅವ್ರು ಬಿಜೆಪಿ ಮುಸ್ಲಿಮರು ಹೊರ ಹಾಕ್ತೀವಿ ಅಂತ ಹೇಳ್ತಾರೆ. ಅಲ್ಲ ಸ್ವಾಮಿ, ಗಡಿಗಳಿರೋದು ಯಾರ ಕೈಯಲ್ಲಿ? ದೇಶದ ಗಡಿಗಳಿರೋದು ಯಾರ ಕೈಯಲ್ಲಿದಾವ? ದೇಶದ ಗಡಿಗಳಿರೋದು ಕೇಂದ್ರ ಸರ್ಕಾರದ ಕೈಯಲ್ಲಿ. ಯಾಕೆ ಕೇಂದ್ರ ಸರ್ಕಾರದ ಗಡಿಯಲ್ಲಿ ಗಟ್ಟಿಯಾಗಿ ನಿಮ್ಮ ಗಡಿ ಬಾರ್ಡರ್ಗಳನ್ನು ಕೈಗೊಳ್ಳಿಕೆ ಆಗಲ್ವಾ? ಈ ದೇಶದಲ್ಲಿ ಗೃಹ ಮಂತ್ರಿಗಳಿಲ್ವಾ? ಈ ದೇಶದಲ್ಲಿ ಏನೋ ರಕ್ಷಣಾ ಮಂತ್ರಿಗಳಿಲ್ವಾ? ಪ್ರಧಾನಮಂತ್ರಿಗಳಿಲ್ವಾ? ಏನ್ ಮಾಡ್ತಾ ಇದ್ರಿ ನೀವೆಲ್ಲ? ಮುಸ್ಲಿಮರು ಬರುವಂತೆ ನೀವೇ ಅದನ್ನ ವ್ಯವಸ್ಥೆಯನ್ನ ನೀವು ಮಾಡ್ತಾ ಇಲ್ಲ. ಈಗ 2014ರಿಂದ ಇಲ್ಲಿವರೆಗೆ ನೀವಿಲ್ಲ ಲೇಸರ್ ಗಡಿ ಬೇರೆ ಹಾಕಿ ಅಂತ ಹೇಳಿದ್ರಿ. ಲೇಸರ್ ಬೇಲಿಗಳನ್ನ ನಿಮಗೆ ಕೈಯಿಂದ ಹಾಕಕ್ಕಾಗಲಿಲ್ಲ. ಬುಲೆಟ್ ಪ್ರೂಫ್ ಜಾಕೆಟ್ ಕೊಡ್ತಾರೆ ಅಂತ ಹೇಳಿದ್ರಿ. ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನು ಕೊಡಕ್ಕಾಗಲಿಲ್ಲ. RDX ಪುಲ್ವಾಮಾ ಘಟನೆಯಲ್ಲಿ ಸುಮಾರು 350 kg RDX ದೇಶಗಳಿಗೆ ಮೇಲೆ ಇಲ್ಲಿವರೆಗೆ ನೀವು ತನಿಖೆ ಮಾಡಕ್ಕಾಗಲಿಲ್ಲ. ಪ್ರಧಾನಮಂತ್ರಿಗಳ ಪ್ರಶ್ನೆ ಪ್ರತಿಯೊಬ್ಬ ವಿದ್ಯಾರ್ಥಿ, ಪ್ರತಿಯೊಬ್ಬ ಪ್ರಜೆಯನ್ನು ಮಾಡಬೇಕು. SIR ಅನ್ನ ನೀವು ನೀಡತಕ್ಕಂಥ ದಾಖಲೆಗಳು, ಜನಸಾಮಾನ್ಯರಲ್ಲಿ ಇರ್ತಕ್ಕಂಥ ದಾಖಲೆಗಳನ್ನ ಹೊರಗಿಟ್ಟರೆ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತೀವಿ. ಪರಿಷ್ಕರಣೆ ಅನ್ನೋದು ಹೊಸದಾಗಿ ಮತದಾರರ ಪಟ್ಟಿ ಮಾಡುವುದು. ಈಗ ನಮಗೆ ಹೇಳ್ತಾರ, ಇಲ್ಲ 2002 ಬ್ಯಾಟಿಂಗ್ ಏನಿರ್ತೈತಿ, 2002 2005 ನೀವು ಓಟ್ ಹಾಕಿದವ್ರು ಬ್ಯಾಟಿಂಗ್ ಏನಿರ್ತೈತಿ, ಅದಕ್ಕೆ ನೀವು ಪಾರ್ಮೆಟ ತುಂಬಿಕೊಡೋದು ಅಂತ ಹೇಳ್ತಾರೆ. ಹೌದ್ರಿ, ನೀವು 2005 ಹೆಸರು ಲಿಸ್ಟ್ ಅಲ್ಲಿ ಮತ್ತೆ ಹೊಸದಾಗಿ ಫಾರ್ಮ್ ತುಂಬಿಕೊಡೋದು ಹೇಳ್ತೀರಿ. ಮಂತ್ರಿಗಳ ಗೊತ್ತೇನ್ರಿ ನಿಮಗೆ? ಕಾನೂನು ಎಷ್ಟು ಮಂದಿ ಮಂತ್ರಿಗಳಿದ್ದಾರೆ ಈ ದೇಶದಲ್ಲಿ? ಈ ದೇಶದಲ್ಲಿ ಕಾಣಬರುವಂತ ಮಂತ್ರಿಗಳೆಷ್ಟು? ಕೇಂದ್ರದಲ್ಲಿ ಸುಮಾರು 70 ಕೇಂದ್ರ ಸರ್ಕಾರದ ಮಂತ್ರಿಗಳಿದ್ದಾರೆ. ಎಷ್ಟು ಮಂದಿ ಕೈ ಕಾಣ್ತಾರ? ಎಷ್ಟು ಮಂದಿ ಆ ಮಂತ್ರಿಗಳು ನಮ್ಮ ರಾಜ್ಯಕ್ಕಾಗಲಿ ಅಥವಾ ಪ್ರತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಏನವರು ಕೈಗೊಂಡ? ನಿಮಗೆ ಬಿಜೆಪಿಯಲ್ಲಿ ಒಂದು ಮೋದಿ ಅವರು, ಒಂದು ಅಮಿತ್ ಶಾ ಅವರು, ಒಂದು ರಾಜನಾಥ್ ಸಿಂಗ್ ಅವರು, ಇವ್ರನ್ನ ಬಿಟ್ರೆ ಉಳಿದ ಎಲ್ಲಾ ಕೇಂದ್ರ ಸರ್ಕಾರದವರು ಎಲ್ಲರೂ ನಿಷ್ಕ್ರಿಯ ಮಂತ್ರಿಗಳು ಇವತ್ತು ನಮ್ಮ ದೇಶವನ್ನು ಆಳ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಮಂತ್ರಿಗಳು ಯಾವ ಪ್ರಶ್ನೆ ಮಾಡ್ತಾ ಇಲ್ಲ. ಬಿಜೆಪಿ ಅವರು ಈ ರಾಜ್ಯದಲ್ಲಿ ಯಾವ್ದಾದ್ರು ಏನಾದ್ರು ಹಿಂದೂ ಧರ್ಮ, ಹಿಂದೂ ಮುಸ್ಲಿಂ ಬಗ್ಗೆ ಏನಾದ್ರು ದಾಳಿ ನಡೀತು, ಯಾವ್ದಾದ್ರು ಒಬ್ಬ ವ್ಯಕ್ತಿ ಸತ್ತದ ಹಿಂದುತ್ವ ನಿಂತಿರ್ತಾರೆ. ಹುನಗುಂದ ಮತಕ್ಷೇತ್ರದ ಶಾಸಕರಾಗಿರುವಂತಹ ವಿಜಯಾನಂದ್ ಕಾಶಪ್ಪನವರ್ ಅವರಿಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಮಂತ್ರಿ ಸ್ಥಾನ ನೀಡಬೇಕೆಂದು ಹುನಗುಂದ ಮತಕ್ಷೇತ್ರದ ವಾಲ್ಮೀಕಿ ಸಮುದಾಯದ ಮುಖಂಡರು ಒತ್ತಾಯಿಸಿದ್ದಾರೆ. ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನಕ್ಕೆ ಆಗಮಿಸಿದ ಮುಖಂಡರು ವಿಜಯಾನಂದ್ ಕಾಶಪ್ಪನವರ್ 2 ಬಾರಿ ಶಾಸಕರಾಗಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಕಾಶಪ್ಪನವರ ಕುಟುಂಬ ರಾಜಕಾರಣದಲ್ಲಿ ತೊಡಗಿದ್ದು ಜನಸೇವೆ ಮಾಡುತ್ತಿದ್ದಾರೆ. ಹೀಗಾಗಿ ವಿಜಯಾನಂದ ಕಾಶಪ್ಪನವರಿಗೆ ಈ ಬಾರಿ ಸಚಿವ ಸ್ಥಾನ ನೀಡಿದರೆ ಜಿಲ್ಲೆಯ ಅಭಿವೃದ್ಧಿಗೆ ಹೆಚ್ಚಿನ ವೇಗ ಸಿಗಲಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಶಾಂತಕುಮಾರ್ ಸುರಪುರ್, ಚಂದ್ರು ತಳವಾರ್ ಸೇರಿದಂತೆ ಇತರ ಮುಖಂಡರು ಆಗಮಿಸಿ ಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೂ ಹೈಕಮಾಂಡ್ಗೆ ಕಾಶಪ್ಪನವರ್ ಅವರಿಗೆ ಮಂತ್ರಿ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿದರು. ವಿಜಯಾನಂದ ಕಾಶಪ್ಪನವರಿಗೆ ಯಾವುದೇ ದರ್ಜೆಯ ಸಚಿವ ಸ್ಥಾನವನ್ನು ನೀಡಬೇಕಂತ ನಮ್ಮ ಎಲ್ಲ ಹುನಗುಂದ ಕ್ಷೇತ್ರದ ವಾಲ್ಮೀಕಿ ಸಮಾಜದ ಪರವಾಗಿ ನಾವು ಮಾಧ್ಯಮದ ಮಿತ್ರರಿಗೆ ಮಾಡಲಿಕ್ಕೆ ಬಂದಿದ್ದೀವಿ. ಮತ್ತು ಅವರ ಮನೆತನ, ಅವರ ತಂದೆಯವರಾಗ ಮೂಸರೆ ಮತ್ತು ಅವರ ತಾಯಿಯವರು ಮತ್ತು ಇವರು ಸತತವಾಗಿ ಅವರು ರಾಜಕೀಯದಲ್ಲಿ ಅವರ ಮನೆತನ ಬಂದಿರ್ತದೆ. ಮತ್ತು ಎಲ್ಲ ಜನಾಂಗದ ವಿಶ್ವಾಸವನ್ನು ತೆಗೆದುಕೊಂಡು ಎಲ್ಲ ಜನಾಂಗದವರಿಗೆ ಮೂಲ ಸಮಾಜದವರಿಗೆ ಸೌಲಭ್ಯಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಅವರ ತಂದೆಯವರ ಕಾಲದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಅನೇಕ ಭೂಗಳಿನ ಯೋಜನೆಗೆ ಭೂಮಿ ಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು, ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಭವನ ಕಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಇಂಥ ಅನೇಕ ಹಳ್ಳಿಗಳಲ್ಲಿ ಒಂದು ಸಮುದಾಯ ಭವನವನ್ನು ಕಟ್ಟಿದ್ದಾರೆ ಮತ್ತು ಅಭಿವೃದ್ಧಿ ಕೆಲಸಗಳನ್ನು ಸಾಕಷ್ಟು ಮಾಡಿದ್ದಾರೆ. ಮತ್ತು ಅನೇಕ ನಮ್ಮ ಎತ್ತರದಲ್ಲಿ 3 ಆಶ್ರಯ ನಗರಗಳನ್ನು ಮಾಡಿ ಅವರು ಪ್ರಸಿದ್ಧರಾಗಿದ್ದಾರೆ. ಮತ್ತು ಭಾಳಷ್ಟು ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಆಗಬೇಕಾಗಿದೆ. ಅವರು ಮಂತ್ರಿ ಸ್ಥಾನ ಕೊಡೋದ್ರಿಂದ ನಮ್ಮ ಬಾಗಲಕೋಟೆಗೆ ಸಂಪೂರ್ಣ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ಕೊಂಡು ನನ್ನ ಮನೆಗೆ
ಬಾಗಲಕೋಟೆ ಜಿಲ್ಲೆಯ ಬೆಳಗಿ ತಾಲೂಕಿನ ಸಮೀಪ ಇರುವಂಥ ಕೊರ್ತಿ ಕೋಲಾರ ಸೇತುವೆಯಲ್ಲಿ ಟಿಪ್ಪರ್ ಒಂದು ನದಿಗೆ ಬಿದ್ದಿತ್ತು. ಚಾಲಕನ ನಿರ್ಲಕ್ಷ್ಯತನದಿಂದಾಗಿ ಕಾರಿಗೆ ಡಿಕ್ಕಿ ಹೊಡೆದು ಟಿಪ್ಪರ್ ಕೃಷ್ಣಾ ನದಿಗೆ ಉರುಳಿ ಬಿದ್ದಿತ್ತು. ಚಾಲಕ ಸಮೇತ ಕೃಷ್ಣಾ ನದಿಗೆ ಬಿದ್ದಿರುವ ಹಿನ್ನೆಲೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಹಾಗೂ ಅಗ್ನಿಶಾಮಕ ದಳದವರ ಕಾರ್ಯಾಚರಣೆಯಿಂದಾಗಿ ಮೇಲಕ್ಕೆ ಎತ್ತುವಲ್ಲಿ ಯಶಸ್ವಿಗೊಂಡರು. ಚಾಲಕ ಸಂತೋಷ್ ಕೋಟಿ ಅವರ ಮೃತದೇಹ ಸಮೇತ ಲಾರಿಯನ್ನು ಮೇಲಕ್ಕೆ ಎತ್ತಿದರು. 2 ದಿನಗಳ ಹಿಂದೆ ಚಾಲಕನ ನಿರ್ಲಕ್ಷ್ಯತನದಿಂದಾಗಿ ಕಾರಿಗೆ ಡಿಕ್ಕಿ ಹೊಡೆದು ಕೃಷ್ಣಾ ನದಿಗೆ ಟಿಪ್ಪರ್ ಉರುಳಿ ಬಿದ್ದಿತ್ತು. ಇದರಲ್ಲಿ ಚಾಲಕ ಸಹ ಸಿಲುಕಿಕೊಂಡಿದ್ದ. ಚಾಲಕನ ಮೃತದೇಹ ಸಹ ಹೊರಗೆ ತೆಗೆದಿದ್ದು ನಂತರ ಕುಟುಂಬದವರಿಗೆ ಹಸ್ತಾಂತರ ಮಾಡಲಾಗಿದೆ. ಪೊಲೀಸ್ ಹಾಗೂ ಅಗ್ನಿಶಾಮಕ ದಳದ ಕಾರ್ಯಾಚರಣೆಯಿಂದಾಗಿ ಕೊರ್ತಿ ಕೋಲಾರ್ ಸೇತುವೆಯ ಸಂಚಾರ ಸ್ಥಗಿತಗೊಂಡಿತ್ತು. ಚಿನ್ನಾಭರಣ ಕಳ್ಳತನ ಮಾಡುತ್ತಿದ್ದ ಮಹಿಳೆಯನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ.
ಬಸ್ ನಿಲ್ದಾಣ ಹಾಗೂ ಇತರ ಕಡೆಗಳಲ್ಲಿ ಕಳ್ಳತನ ಮಾಡುತ್ತಿದ್ದ ಮಹಿಳೆಯನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದು ಸಾರ್ವಜನಿಕ ವಲಯದಲ್ಲಿ ಶ್ಲಾಘನೀಯ ವ್ಯಕ್ತವಾಗಿದೆ. ಬಾಗಲಕೋಟೆ ಜಿಲ್ಲೆಯ ಬನ್ನಟ್ಟಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಕಾರ್ಯಾಚರಣೆ ಮಾಡಿ ಪದ್ಮಾ ಗಂಡ ಚಂದ್ರಕಾಂತ ಗುರವ್ ಎಂಬ ಬೆಳಗಾವಿ ಮೂಲದ ಮಹಿಳೆಯನ್ನು ಬಂಧಿಸಿದ್ದಾರೆ. ಬಂಧಿತ ಮಹಿಳೆಯಿಂದ 23.5 ಗ್ರಾಂ ಚಿನ್ನದ ಆಭರಣ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದರ ಒಟ್ಟು ಮೌಲ್ಯ 3,10,000 ರೂಪಾಯಿಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಬನ್ನಟ್ಟಿ ಪೊಲೀಸರ ಕಾರ್ಯಾಚರಣೆಗೆ ಎಸ್ಪಿ ಸಿದ್ಧಾರ್ಥ ಗೋಯಲ್ ಅವರು ಶ್ಲಾಘನೆ ವ್ಯಕ್ತಪಡಿಸಿ ಸಿಬ್ಬಂದಿಗಳಿಗೆ ಬಹುಮಾನ ಘೋಷಣೆ ಮಾಡಿದ್ದಾರೆ. ಎಲ್ಲ ಇನ್ಸ್ಟಿಟ್ಯೂಷನ್ಸ್ ನಾವು ಕವರ್ ಮಾಡಿದ್ದೀವಿ. ಒಂದೆರಡು ಇನ್ಸ್ಟಿಟ್ಯೂಷನ್ ಪೆಂಡಿಂಗ್ ಇದೆ. ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ಗೆ ಒಂದು ಸಿಬ್ಬಂದಿ ಫುಲ್ ಸಿಬ್ಬಂದಿ ಐದರ್ ಕಾನ್ಸ್ಟೇಬಲ್ ಇರಲಿ, HC ಇರಲಿ, PC ಇರಲಿ, SI ಅವರು ಇರಲಿ, ಇನ್ಸ್ಪೆಕ್ಟರ್ ಅವರು ಇರಲಿ, ಎಲ್ಲರಿಗೆ ಒಂದು ನೇಮಕ ಮಾಡಿದ್ದೀವಿ. ಅವರು ಎಲ್ಲ ಇನ್ಸ್ಟಿಟ್ಯೂಷನ್ಗೆ ವಿಸಿಟ್ ಮಾಡಿದ್ದೀವಿ. ಈ ಟೈಮ್ ಯಾಕೆ ಚೂಸ್ ಮಾಡಿದ್ದೀವಿ? ಫಸ್ಟ್ ಈ ಹೋದ ವಾರ ನಮಗೆ ಇಂಟರ್ನ್ಯಾಷನಲ್ ಡ್ರಗ್ ಅವೇರ್ನೆಸ್ ಡೇ ಅಂದರೆ ವಿಶ್ವದಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಇಂಪಾರ್ಟೆನ್ಸ್ ಇದೆ. ಇನ್ನೊಂದು ಇಂಪಾರ್ಟೆನ್ಸ್ ಏನಿದೆ, ಇದೇ ಟೈಮಲ್ಲಿ ಎಲ್ಲ ಸೆಷನ್ ಸ್ಟಾರ್ಟ್ ಆಗುತ್ತೆ. ಹೊಸ ಮಕ್ಕಳು ಬರ್ತಾರೆ, ಸೆಷನ್ ಸ್ಟಾರ್ಟ್ ಆಗುತ್ತೆ, ಕ್ಲಾಸ್ ಚೇಂಜಸ್ ಆಗುತ್ತೆ, ಏನೋ ಸಮ್ಮರ್ ವೆಕೇಶನ್ ಇರಲಿ, ಬೇರೆ ಬೇರೆ ಇರಲಿ, ಈಗ ಸೆಟ್ ಆಗ್ತಾ ಇದ್ದಾರೆ. ಈ ಟೈಮಲ್ಲಿ ಹೋಗಿ ಅವರಿಗೆ ಟಚ್ ಮಾಡಿದ್ರೆ ಅವರಿಗೆ ಐಡಿಯಾ ಇರುತ್ತೆ. ಎಲ್ಲರೂ ಹೋಗಿ ಅವರಿಗೆ ಏನಿದೆ, ಯಾವ ರೀತಿ ಟಚ್ ಮಾಡಬೇಕು, ಯಾವ ರೀತಿ ಅವರಿಗೆ ಅವೇರ್ನೆಸ್ ಕೊಡಿಸಬೇಕು ಅಂತ ಆ ಥರ ಮಾಡಿದ್ದಾರೆ. ನಾವು ಎಲ್ಲ ಕಾಲೇಜಸ್ಗೆ ಅದನ್ನು ಕೂಡ ರಿಕ್ವೆಸ್ಟ್ ಮಾಡಿದ್ದೀವಿ. ನಮ್ಮಲ್ಲಿ ಒಂದು ಕಮಿಟಿ ಫಾರ್ಮ್ ಹಾಕಿ 3 ಇಂದ 4 ಜನ ಇರಲಿ, ಫ್ಯಾಕಲ್ಟಿ ಇರಲಿ ಅದರಲ್ಲಿ. ಸೊ ದಟ್ ನಾವು ರೆಗ್ಯುಲರ್ ಆಗಿ ಟಚಲ್ಲಿ ಇರ್ತೀವಿ. ಈಗಾಗಲೇ ನಾವು ತಮ್ಮ ಗಮನಕ್ಕೆ ತಂದಿದ್ದೀವಿ. ಒಂದ್ಸರಿ ಟಚ್ ಮಾಡಿದರೆ ಮತ್ತೆ ನಾವು ಆರಾಮಾಗಿದ್ದರೆ ಪ್ರಾಬ್ಲಮ್ ಸಾಲ್ವ್ ಆಗಿದೆ, ಆ ಥರ ಪ್ರಾಬ್ಲಮ್ ಇಲ್ಲ. ರೆಗ್ಯುಲರ್ ಆಗಿ ಅವರಿಗೆ ಟಚ್ ಮಾಡಲೇಬೇಕು. ಅದರಲ್ಲಿ ಪ್ಲಸ್ ಅವರಿಗೆ ಹೆಲ್ಪ್ ಆಗಬೇಕು ಅಂತ ಒಂದು ಚಿಕ್ಕ QR ಕೋಡ್ ಅವರು ಕೂಡ ಕೊಟ್ಟಿದ್ದೀವಿ. QR ಕೋಡ್ ಅಂದರೆ ನಾವು ಎಲ್ಲ ಕಡೆ ಕಾಲೇಜಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಈ ತಿಂಗಳು ಎಲ್ಲ ಗವರ್ಮೆಂಟ್ ಬಿಲ್ಡಿಂಗ್ಸ್ ಇರಲಿ, ತಮ್ಮ ಪ್ರೈವೇಟ್ ಬಿಲ್ಡಿಂಗ್ಸ್ ಇರಲಿ, ಇಂಪಾರ್ಟೆಂಟ್ ಜಂಕ್ಷನ್ಸ್ ಇರಲಿ, ಅಲ್ಲಿ ಕೂಡ ಕೊಡ್ತೀವಿ. ಈಗ QR ಕೋಡ್ ಅಂದರೆ ಏನು ದೊಡ್ಡ ಹೈಟೆಕ್ ಟೆಕ್ನಾಲಜಿ ಇಲ್ಲ. ಅದೇ ಒಂದು ಬೇಡ, ಎಲ್ಲರೂ ನಾವು ಸ್ಕ್ಯಾನ್ ಮಾಡ್ತೀವಿ. UPI ಪೇಮೆಂಟ್ ಎಲ್ಲರೂ ಮಾಡ್ತಾರೆ. ಈಗ ಎಲ್ಲರಿಗೂ ಅರ್ಥ ಆಗುತ್ತೆ. ಆ ರೋಡಲ್ಲಿ ಆ ಮಾವಿನ ಹಣ್ಣು ಸೇಲ್ ಮಾಡೋರಿಗೆ ಕೂಡ QR ಕೋಡ್ ಅರ್ಥ ಆಗುತ್ತೆ. ಸಿಂಪಲ್ ಸ್ಕ್ಯಾನ್ ಮಾಡಿದ್ರೆ ನಾವು ಎರಡೇ ಪ್ರಶ್ನೆ ಕೇಳ್ತೀವಿ, ಎಲ್ಲಿ ಆಗ್ತಾ ಇದೆ, ಯಾರು ಮಾಡ್ತಾ ಇದ್ದಾರೆ, ನಮ್ಗೆ ಏನು ಮಾಹಿತಿ ಇದೆ ಕೊಡಿ. ಪೂರ್ತಿ ಮಾಹಿತಿ ಕೊಡಬೇಕು, ತಮ್ಮ ಹೆಸರು ಕೊಡಬೇಕು, ಫೋನ್ ನಂಬರ್ ಕೊಡಬೇಕು, ಫೋಟೋ ಕೊಡಬೇಕು ಅಂತ ಏನಿಲ್ಲ. 4-5 ಪ್ರಶ್ನೆ ಕೇಳ್ತೀವಿ. ಬಟ್ ಅಲ್ಲಿ ನಮ್ಗೆ ಏನು ಮಾಹಿತಿ ಇದೆ ಎಲ್ಲ ಕೊಡಿ, ನಾವು ವೆರಿಫೈ ಮಾಡ್ತೀವಿ. ವೆರಿಫೈ ಆದ ನಂತರ ಏನಾದರೂ ಅವ್ರ ಮೇಲೆ ಕಾರ್ಯಾಚರಣೆ ಆದರೆ ನಮ್ಗೆ ಕ್ರೆಡಿಟ್ ಕೂಡ ಕೊಡ್ತೀವಿ. ತಮಗೆ ಭಯ ಇದೆ, ತಮ್ಮ ಹೆಸರು ಡಿಸ್ಕ್ಲೋಸ್ ಮಾಡ್ಬೋದು, ಆ ಆಪ್ಷನ್ ಕೂಡ ಅದರಲ್ಲಿ ಇದೆ. ಅದನ್ನು ಕೂಡ ರಿಕ್ವೆಸ್ಟ್ ಮಾಡಿದ್ದೀವಿ. ಇದು ಒನ್ ಸೈಡ್ ಆಯಿತು, ಅವೇರ್ನೆಸ್ಗೋಸ್ಕರ. ಅದು ತುಂಬ ಇಂಪಾರ್ಟೆಂಟ್. ಅದರ ಜೊತೆಗೆ ನಮಗೆ ಈಗಾಗಲೇ ಮಾಹಿತಿ ಇದೆ ಯಾರು ಈ ಥರ ಗಾಂಜಾ ನಮ್ಮ ಡಿಸ್ಟ್ರಿಕ್ಟಲ್ಲಿ ತಗೊಂಡು ಬರ್ತಾ ಇದ್ದಾರೆ, ಬೇರೆ ಯಾರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಕೂಡ ನಾವು ವಿಶೇಷ ಕಾರ್ಯಾಚರಣೆ ಮಾಡಿದ್ದೀವಿ. ಈ ಜಿಲ್ಲೆಯಲ್ಲಿ 41 ಪ್ರಕರಣ, 41 ಈ ವರ್ಷ ಆಗಿದೆ. ಹೋದ ತಿಂಗಳಲ್ಲಿ 31 ಕೇಸಸ್ ಆಗಿದೆ. ಈ ವರ್ಷ 41 ಪ್ರಕರಣ ಆಗಿದೆ. ಹೋದ ಒಂದು ತಿಂಗಳು ಆಲ್ಮೋಸ್ಟ್ ಏನು ಸ್ಟಾರ್ಟ್ ಮಾಡಿದ್ವಿ, 31 ಕೇಸಸ್ 31 ಕೇಸಸ್ ಈ ಥರ ಆಗಿದೆ. ಅದರಲ್ಲಿ ಇವರು ಕೂಡ ಸ್ಪೆಷಲ್ ಡ್ರೈವ್ ಮಾಡಿದ್ದಾರೆ. ಬನ್ನಟ್ಟಿಯಲ್ಲಿ ಇದು ಯಾಕೆ ಇಂಪಾರ್ಟೆಂಟ್ ಇದೆ, ನಾವು ಬಾರ್ಡರಲ್ಲಿ ಇದ್ದೀವಿ. ಸ್ವಲ್ಪ ಬೇರೆ ಡಿಸ್ಟ್ರಿಕ್ಟಲ್ಲಿ ಈ ಕಡೆ ಬರ್ಬೋದು, ಮಹಾರಾಷ್ಟ್ರ ಅಂದರೆ ಈ ಕಡೆ ಬರ್ಬೋದು. ಅಲ್ಲಿ 2 ಇಂಪಾರ್ಟೆಂಟ್ ಕೇಸಲ್ಲಿ ಗಾಂಜಾ ಅಲ್ಲಿ ನಾವೇನು ಹೇಳ್ತೀವಿ, ಡ್ರಗ್ಸ್ ಅಲ್ಲಿ ನಾವೇನು ಹೇಳ್ತೀವಿ, ಕನ್ಸಂಪ್ಷನ್ ಕೇಸಲ್ಲಿ ಯಾರು ಸೇವನೆ ಮಾಡ್ತಾ ಇದ್ದಾರೆ ಅದು ಸ್ವಲ್ಪ ಪನಿಷ್ಮೆಂಟ್ ವೈಸ್ ಸಿಂಪಲ್ ಕೇಸ್ ಆಗುತ್ತೆ. ಯಾರು ಸೆಲ್ ಮಾಡ್ತಾ ಇದ್ದಾರೆ, ಪೆಡ್ಲಿಂಗ್ ಮಾಡ್ತಾ ಇದ್ದಾರೆ, ಬೇರೆ ಯಾರು ಕೊಡ್ತಾರೆ, ಅದು ಸ್ವಲ್ಪ ಸೀರಿಯಸ್ ಕೇಸ್ ಆಗುತ್ತೆ. ಕನ್ಸಂಪ್ಷನ್ ಕೇಸ್ ಸಾಕಷ್ಟು ಮಾಡಿದ್ದಾರೆ. ನಾನು 2 ಪೆಡ್ಲಿಂಗ್ ಕೇಸ್, ಇಂಪಾರ್ಟೆಂಟ್ ಕೇಸ್ ಬಗ್ಗೆ ನಮಗೆ ಈಗ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಕೇಸ್ ಕ್ರೈಮ್ ನಂಬರ್ 104 ಕೇಸ್ ಪೊಲೀಸ್ ಸ್ಟೇಷನಲ್ಲಿ 763 ಗ್ರಾಮ್ ಡ್ರೈಡ್ ಗಾಂಜಾ ಅಂದರೆ ಎಲ್ಲ ವೇಸ್ಟ್ ತೆಗೆದುಬಿಟ್ಟು ನಂತರ ಅದೇ ಕ್ವಾಲಿಟಿ ಗಾಂಜಾ ಇವರು ಸೀಸ್ ಮಾಡಿದ್ದಾರೆ. ಮೋಟರ್ ಸೈಕಲ್ ಕೂಡ ಸೀಸ್ ಮಾಡಿದ್ದಾರೆ. ಶಿವಪ್ಪ ನೀಲಪ್ಪ ಕಾಣೆ, ಜಮಖಂಡಿ ತಾಲೂಕು ಶಿರಗುಪ್ಪಿ ಸೀಸ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ತೆರದಾಲ್ ಪೊಲೀಸ್ ಸ್ಟೇಷನ್ಲಿ ಕ್ರೈಮ್ ನಂಬರ್ 63/2026 ಅಲ್ಲಿ ಭೀಮಪ್ಪ ಗಿರಿಯಪ್ಪ ಕಾಸರಗೋಡ್ 55 ವರ್ಷ, ಫಲ್ಬಾವಿ ರಾಯಬಾಗ್ ತಾಲೂಕು ಬೆಳಗಾವಿ. ಅಂದರೆ ನಾವು ನಮ್ಮ ಜಿಲ್ಲೆಯಲ್ಲಿ ಸಿಗುತ್ತಿಲ್ಲ, ಬೇರೆ ಜಿಲ್ಲೆಯಲ್ಲಿ ಕೂಡ ಅಲ್ಲಿಂದ ಯಾರು ಬಂದು ನಮ್ಮಲ್ಲಿ ಸೆಲ್ ಮಾಡ್ತಾರೆ ಆ ಜಿಲ್ಲೆಗೆ ಹೋಗಿ ನಾವು ಕೂಡ ಕೇಸ್ ಮಾಡ್ತೀವಿ, ಸರ್ಚ್ ಮಾಡ್ತಾ ಇದ್ದೀವಿ. ಅದರಲ್ಲಿ 240 ಗ್ರಾಮ್ ಇವರು ಗಾಂಜಾ ಸೀಸ್ ಮಾಡಿದ್ದಾರೆ. ಟೋಟಲ್ ಗಾಂಜಾ ನಮಗೆ ಈ ಸರ್ಕಲಿನ 1 kg ನಮ್ಮ ಮೇಲೆ ಗಾಂಜಾ ಸೀಸ್ ಆಗಿದೆ. ಈ ಕಾರ್ಯಾಚರಣೆ ಮುಂದೆ ಕೂಡ ಕಂಟಿನ್ಯೂ ಮಾಡ್ತೀವಿ. ನಮಗೆ ಕೂಡ ರಿಕ್ವೆಸ್ಟ್ ಮಾಡ್ತೀವಿ, ನಮಗೆ ಏನೇ ಡೌಟ್ ಇದ್ರೆ ಈ ಥರ ಮಾಡ್ತಾ ಇದ್ದಾರೆ. ಈಗ ನಮ್ಮ ಎಲ್ಲ ಸ್ಟೇಷನ್ಸ್ ಅಲ್ಲಿ ಟೆಸ್ಟಿಂಗ್ ಕಿಟ್ ಇದೆ. ಸಿಂಪಲ್ ಯೂರಿನ್ ಟೆಸ್ಟ್ ಕಿಟ್ ನಾವೇ ಫಸ್ಟ್ ಪ್ರಿಲಿಮಿನರಿ ಟೆಸ್ಟ್ ನಾವು ಮಾಡ್ತೀವಿ. ನಮ್ಮೇಲೆ ಪಾಸಿಟಿವ್ ಬಂದರೆ ಪ್ರಾಪರ್ ಮೆಡಿಕಲ್ ಆಗಿ ಮಾಡ್ತಾ ಇದ್ದೀವಿ. ಈ ಕಂಟಿನ್ಯೂಸ್ ಆಗಿ ನಾವು ಮಾಡಲೇಬೇಕು. ನಾನು ಇನ್ನೊಂದು ರಿಕ್ವೆಸ್ಟ್ ಯಾಕೆ ಮಾಡ್ತಾ ಇದ್ದೀನಿ, ನಾನು ಮಂಗಳೂರಲ್ಲಿ ಕೆಲಸ ಮಾಡಿ ಬಂದಿದ್ದೀನಿ.
ಆ ನಮ್ಮ ಸಿಟಿ ಆ ಲೆವೆಲ್ಗೆ ಹೋಗಿದ್ದಕ್ಕೆ ಮತ್ತೆ ವಾಪಸ್ ಬರಬೇಕು ಅಂದ್ರೆ ತುಂಬಾ ಕಷ್ಟ, ವರ್ಷ ಬೇಕು. ಆ ತರ ಇಲ್ಲಿ ತನಕ ಬಾಗಲಕೋಟೆ ಅಲ್ಲಿ ಅದೆಲ್ಲ ನಾವು ಹೋಗಿಲ್ಲ. ಬಟ್ ಈ ಲೆವೆಲ್ ಅಲ್ಲಿ ನಾವು ಸಣ್ಣದಾಗಿ ಸ್ಟಾರ್ಟ್ ಆಗಿದೆ ಸರ್, ಚಟುವಟಿಕೆ ಸ್ಟಾರ್ಟ್ ಆಗಿದೆ. ಅದೇ ಲೆವೆಲ್ ಅಲ್ಲಿ ಸ್ಟಾಪ್ ಮಾಡಬೇಕು ನಾವು, ಅದೇ ಲೆವೆಲ್ ಅಲ್ಲಿ ಕಂಟ್ರೋಲ್ ಮಾಡಬೇಕು. ಅಲ್ಲಿ ತಮ್ಮ ಪಾತ್ರ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಮಂಗಳೂರಿನಿಂದ ಡ್ರಗ್ಸ್ ಬರ್ತಿದೆ ಸರ್, ಬಾಗಲಕೋಟೆಯಲ್ಲಿ ಅದನ್ನು ಕೂಡ ನಾವು ಸ್ಟಡಿ ಮಾಡಿದ್ದೀವಿ, ಎಲ್ಲಿಂದ ಡ್ರಗ್ಸ್ ಬರ್ತದೆ. ಅವ್ರ ಮಾತು ತಪ್ಪಿಲ್ಲ, ಮಾಡೋದ್ರಲ್ಲಿ ತಪ್ಪಿಲ್ಲ. ಈಗ ನಾವು ಸಿಟೀಸ್ ಹೇಳ್ತೇವೆ, ದೊಡ್ಡ ಸಿಟಿ ಇದ್ರೆ ಅದಕ್ಕೆ ಟೈರ್ 1 ಸಿಟೀಸ್ ಹೇಳ್ತೇವೆ. ಬಾಂಬೆ ಇರಲಿ, ಬ್ಯಾಂಗ್ಳೂರ್ ಇರಲಿ, ಮ್ಯಾಂಗ್ಳೂರ್ ಇರಲಿ. ನೆಕ್ಸ್ಟ್ ಟೈರ್ ಮೆಟ್ರೋ ಸಿಟೀಸ್. ಟೈರ್ 2 ಸಿಟೀಸ್ ಅಂದರೆ ಸ್ವಲ್ಪ ಇನ್ನೂ ಒಳಗೆ ಬರೋದು, ಹುಬ್ಳಿ ಧಾರವಾಡ ಇರಲಿ, ಬೆಳಗಾವಿ ಇರಲಿ, ಶೋಲಾಪುರ ಇರಲಿ. ನೆಕ್ಸ್ಟ್ ಟೈರ್ 3 ಸಿಟಿ, ಬಾಗಲಕೋಟೆ ಟೈರ್ 2, ಟೈರ್ 3 ಸಿಟಿ ಮಧ್ಯದಲ್ಲಿ ಇದೆ. ಸೊ ಡ್ರಗ್ ಡಿಸ್ಟ್ರಿಬ್ಯೂಷನ್ ನಾವು ನೆಟ್ವರ್ಕ್ ನೋಡಿದ್ರೆ ಫಸ್ಟ್ ದೊಡ್ಡ ಕ್ವಾಂಟಿಟಿಯಲ್ಲಿ ಮೆಟ್ರೋ ಸಿಟಿಯಲ್ಲಿ ಬರುತ್ತೆ, ಮತ್ತೆ ಸಣ್ಣ ಕ್ವಾಂಟಿಟಿಯಲ್ಲಿ ಇಲ್ಲಿ ಬರುತ್ತೆ, ಮತ್ತೆ ಸಣ್ಣ ಕ್ವಾಂಟಿಟಿಯಲ್ಲಿ ಇಲ್ಲಿಗೆ ಬರುತ್ತೆ. ಸೊ ನಮ್ಮ ಉದ್ದೇಶ ಏನಿರಬೇಕು, ನಾವು ನಮ್ಮ ಜಿಲ್ಲೆಯಲ್ಲಿ ಬಂದರೆ ಮಾತ್ರ ಹೇಳಿರ್ತೀವಿ ಅಲ್ಲ, ನಮಗೆ ಯಾವಾಗ ಲಿಂಕ್ ಗೊತ್ತಾಗುತ್ತೆ ಇವರು ಅಲ್ಲಿಗೆ ಹೋಗಿ ಅಲ್ಲಿ ಹಿಡಿತಾರೆ. ಸೊ ದಟ್ ಆ ಸಪ್ಲೈ ಚೈನ್ ಲಿಂಕ್ ಬ್ರೇಕ್ ಆಗಬೇಕು. ಬಾಗಲಕೋಟೆಯಲ್ಲಿ ಹೋಗಿ ಬರೋದು, ಅಲ್ಲಿ ಪೊಲೀಸ್ ಹೋಗಿ ಹಿಡಿತಾರೆ. ಹಿಂಗೆ ನಾವು ಕಲ್ಪನಾ ಕೇರ್ ಬಗ್ಗೆ ಹೇಳ್ತೀವಿ, ಅಲ್ಲಿ ಪೊಲೀಸ್ ತುಂಬ ಆಕ್ಟಿವ್ ಇದ್ದಾರೆ, ಹಿಡಿತಾರೆ. ಅದೇ ಮೆಸೇಜ್ ನಾಟಕ ಬಗ್ಗೆ ಕೂಡ ಕೊಡಬೇಕು. ಬಟ್ ಇದರಲ್ಲಿ ರಿಕ್ವೆಸ್ಟ್, ನಮ್ಮೆಲ್ಲರಿಗೆ ರಿಕ್ವೆಸ್ಟ್, ನಮಗೆ ಕೈ ಜೋಡಿಸಬೇಕು. ಇದು ಮಕ್ಕಳು ಫ್ಯೂಚರ್ದು ಪ್ರಶ್ನೆ. ಒಂದ್ಸರಿ ಹ್ಯಾಬಿಟ್ ಆದರೆ ನಮಗೆ ತುಂಬ ಕಷ್ಟ ಆಗುತ್ತೆ. ಸೊ ಇದು ಕೂಡ ನಾವು ಕಂಟಿನ್ಯೂ ಮಾಡ್ತೀವಿ. ಇದು ಆಗ ಏನು ಕೇಸಸ್ ಇದೆ, ನಮ್ಮ ಕೇಸಸ್ ಇದೆ ಅಥವಾ ಏನು NTPC ಕೇಸ್ ಇದೆ, ತುಂಬ ಮುಖ್ಯ ನಮ್ಮ ಫೋಕಸ್ ಏರಿಯಾ. ಪ್ರೆಸೆಂಟ್ ಸರ್ಕಾರದ್ದು ಕೂಡ ಫೋಕಸ್ ಏರಿಯಾ, ನಮ್ಮ ಪೊಲೀಸ್ ಹೆಡ್ ಆಫೀಸ್ ಕೂಡ ಫೋಕಸ್ ಏರಿಯಾ. ಇಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇವರು. ಅದಕ್ಕೆ ನಾನು ರಿವಾರ್ಡ್ ಕೂಡ ಕೊಡ್ತೀನಿ. ಅವರು ಕೂಡ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಕಡೆಯಿಂದ ಕೂಡ ಒಳ್ಳೆ ಇದು ಆಗಬೇಕು. ಪ್ಲೀಸ್ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇಲ್ಲ, ಟೀಮ್ ಹಂಗೆ ಸೇರೋದು ಉದ್ದೇಶ. ನಾವು 5 ಕೇಸಲ್ಲಿ, ಪ್ರಾಪರ್ಟಿ ಥೆಫ್ಟ್ ಕೇಸಲ್ಲಿ 5 ಕೇಸಲ್ಲಿ ಮತ್ತು 2 NDPS ಕೇಸಲ್ಲಿ ಬನ್ನಟ್ಟಿ ಸರ್ಕಲಲ್ಲಿ ನಮ್ಮ CPI ಅವರ ನೇತೃತ್ವದಲ್ಲಿ ನಾವು ಒಳ್ಳೆ ಕಾರ್ಯಾಚರಣೆ ಮಾಡಿದ್ದೀವಿ. ಅದ್ರ ಬಗ್ಗೆ ನಾವು ಒಂದು ಚಿಕ್ಕ ಪ್ರೆಸ್ ಮೀಟ್ ಥರ ಮಾಡ್ತಾ ಇದ್ದೀವಿ. ನನ್ನ ಒಂದು ಓವರಾಲ್ ಸುಮ್ಮನೆ ಕೊಟ್ಟರೆ ಟೋಟಲ್ 2 NDPS ಕೇಸಲ್ಲಿ ಈ ತಿಂಗಳು ಅಲ್ಲಿ 1 kg 3 ಗ್ರಾಮ್ ಗಾಂಜಾ ನಾವು ಸೀಸ್ ಮಾಡಿದ್ದೀವಿ. ಟೋಟಲ್ 5 ಕೇಸಲ್ಲಿ ನಾವು ಗೋಲ್ಡ್ ಆರ್ನಮೆಂಟ್ಸ್, ಗೋಲ್ಡ್ ಆಭರಣ 36 kg 36 ಗ್ರಾಮ್, ಮತ್ತು ಸಿಲ್ವರ್ 30 ಗ್ರಾಮ್, ಮತ್ತು ಕ್ಯಾಶ್ 1 ಲಕ್ಷ. ಟೋಟಲ್ ವ್ಯಾಲ್ಯೂ ಮತ್ತು 5 ಬೈಕ್ಸ್. ಟೋಟಲ್ ವ್ಯಾಲ್ಯೂ ಬಂದುಬಿಟ್ಟು 9,37,000, 9,37,000. ಇತ್ತೀಚೆಗೆ ನಮ್ಮ ಕ್ರೈಮ್ ಟೀಮ್, ನಮ್ಮ PSI ಅವ್ರ ನೇತೃತ್ವದಲ್ಲಿ, ನಮ್ಮ CPI ಅವ್ರ ಲೀಡರ್ಶಿಪ್ದಲ್ಲಿ, ಅವ್ರದ್ದು ಲೀಡರ್ಶಿಪ್ ತುಂಬ ಇಂಪಾರ್ಟೆಂಟ್ ಇದೆ. ಅವರು ಪುಷ್ ಮಾಡಿದರೆ ಮಾತ್ರ ಈ ಕೆಲಸ ಆಗುತ್ತೆ. ಆ ಲೀಡರ್ಶಿಪ್ಪಲ್ಲಿ ಅವ್ರ ಆ್ಯಕ್ಟಿವ್ ಇನ್ವಾಲ್ವ್ಮೆಂಟಿಂದ ಅವ್ರು ಕಂಟಿನ್ಯೂಸ್ ಆಗಿ ಏನು ಬೆನ್ನತ್ತಿದ್ದಾರೆ ಅಂತ, ಮತ್ತು ನಮ್ಮ ಸಿಬ್ಬಂದಿ ಕೂಡ ಸ್ವಲ್ಪ ರಿಸ್ಕ್ ತಗೊಂಡು ಏನು ಕೆಲಸ ಮಾಡಿದರೆ ಇಂಥ ಕೇಸಲ್ಲಿ, ಆ ಕೇಸಲ್ಲಿ ನಮಗೆ ಸಕ್ಸಸ್ ಸಿಕ್ಕಿದೆ. ಇಂಡಿವಿಜುವಲ್ ಆಗಿ ನಮಗೆ ಕೇಸಸ್ ಬಗ್ಗೆ ಹೇಳೋದು ಇದ್ರೆ, ಫಸ್ಟ್ ಬನ್ನಟ್ಟಿ ಪೊಲೀಸ್ ಸ್ಟೇಷನಲ್ಲಿ ಇದು ಕ್ರೈಮ್ ನಂಬರ್ 7/2026 ಅಲ್ಲಿ ನವೀನ್ ಪ್ರಕಾಶ್ ಅವ್ರ ಕಂಪ್ಲೇಂಟ್ ಮೇಲೆ ನಾವು ಬೈಕ್ ಥೆಫ್ಟ್ ಕೇಸ್ ತಗೊಂಡಿದ್ದೀವಿ. ಇದರಲ್ಲಿ ನಮ್ಮ ಶಾಂತಹಳ್ಳಿ PSI, ಈಗ ಮಾಲಿಕ್ಪುರಲ್ಲಿದ್ದಾರೆ ಕ್ರೈಮ್, ಪ್ಲಸ್ ನಮ್ಮ PB ಪೂಜಾರಿ ಅವ್ರ ಇಬ್ಬರು ನೇತೃತ್ವದಲ್ಲಿ ನಾವು ದತ್ತು ನಾಮದೇವ್ ಚೌಹಾನ್, ಈಗಾಗಲೇ ಪ್ರಾಪರ್ ಪ್ರೆಸ್ ನೋಟ್ ಕೂಡ ಕೊಡ್ತೀವಿ, ಅವ್ರಿಗೆ ಹೇಳಿದ್ಬಿಟ್ಟು ಅದೇ ಬೈಕ್ ನಾವು ರಿಕವರ್ ಮಾಡಿದ್ದೀವಿ. 30,000 ಬೈಕ್, ಹೋಂಡಾ ಶೈನ್ ಬೈಕ್ ರಿಕವರ್ ಮಾಡಿದ್ದೀವಿ. ನೆಕ್ಸ್ಟ್ ಕೇಸ್ ನಮಗೆ ಹೇಳೋದು ಇದ್ರೆ ಕ್ರೈಮ್ ನಂಬರ್ 18/2026 ಥೆಫ್ಟ್ ಕೇಸ್ ಬನ್ನಟ್ಟಿ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ. ಇದರಲ್ಲಿ ಶ್ರೀಮತಿ ಅಕವ್ವ ಮಹಂತೇಶ್ ಹೋಗಾರ್ ಅವರ ಕಂಪ್ಲೇಂಟ್ ಮೇಲೆ ನಾವು FIR ರಿಜಿಸ್ಟರ್ ಮಾಡಿದ್ದೀವಿ. ಅದರಲ್ಲಿ ಟೋಟಲ್ ಕಳ್ತನ ಆಗೋದು ಮಾಲ್ 10 ಗ್ರಾಮ್ ತೂಕದ ಬಂಗಾರ, ಮತ್ತು 5 ಗ್ರಾಮ್ ಇದು ಕರೆಕ್ಟ್. ಟೋಟಲ್ ವ್ಯಾಲ್ಯೂ ಬಂದ್ಬಿಟ್ಟು 2,25,000. ಇದರಲ್ಲಿ ಕೂಡ ನಮ್ಮ ಶಿವರಾಜ್ ಬನ್ನಟ್ಟಿ PSI ಅವರು, ಪ್ಲಸ್ ಇವರು ನಮ್ಮ PB ಪೂಜಾರಿ ಕ್ರೈಮ್ PSI ಅವರು, ಮತ್ತು ಅವ್ರ ಪೂರ್ತಿ ತಂಡ, ಅವ್ರದ್ದು ಹೆಸರು ಕೂಡ ತಾವು ಎಲ್ಲರೂ ಇಂಕ್ಲೂಡ್ ಮಾಡಬೇಕು. ಬಿಕಾಸ್ ಅವರಿಗೆ ಆ್ಯಕ್ಚುಲಿ ಗೌರವ ಸಿಗಬೇಕು. ಭಾಳಷ್ಟು ಪ್ರಕರಣಗಳು ಗರಿಗೊಂಡ ಸಾಹೇಬರು ಬಂದಾಗಿಂದ ಇದಾಗವು. ಅದರಲ್ಲಿ ಅಕ್ಯೂಸ್ ಅಬೂಬಕ್ಕರ್ ರಂಜಾನ್ ಮುಲ್ಲಾ ಹೊಸೂರು, ಅವನಿಗೆ ಇಲ್ಲಿ ಲೋಕಲ್, ಅವನಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಫೆಬ್ರವರಿ ತಿಂಗಳು ಅಲ್ಲಿ. ಅವ್ರ ಕಡೆಯಿಂದ ನಮಗೆ ಒಂದು ಗೋಲ್ಡ್ ಮಂಗಲ್ಯ ಚೈನ್ 10 ಗ್ರಾಮ್, ಒಂದು 5 ಗ್ರಾಮ್ ಚೈನ್, ಮತ್ತು 15 ಗ್ರಾಮ್ ಬೇರೆ ಬೇರೆ ಬಂಗಾರ. ಟೋಟಲ್ ವ್ಯಾಲ್ಯೂ ಬಂದ್ಬಿಟ್ಟು ಪೂರ್ತಿ ವ್ಯಾಲ್ಯೂ 2,25,000 ರಿಕವರಿ ಆಯಿತು. ಒಂದು ಸ್ಪ್ಲೆಂಡರ್ ಬೈಕ್ 25,000 ಅದನ್ನು ಕೂಡ ರಿಕವರಿ ಆಯಿತು. ಈ ಕೇಸಲ್ಲಿ 3 ಲಕ್ಷ ಟೋಟಲ್ ನಮಗೆ ಎಲ್ಲ ನೀಟಾಗಿ ರಿಕವರಿ ಸಿಕ್ಕಿದೆ. ಇದೇ ರೀತಿ ಬನ್ನಟ್ಟಿಯಲ್ಲಿ ಒಂದು ಕ್ರೈಮ್ ನಂಬರ್ 96/2026 ಅಲ್ಲಿ, ಇದರಲ್ಲಿ ಟೋಟಲ್ ಕಲವು ಮಾಡೋದು ವ್ಯಾಲ್ಯೂ 3,10,000. ಟೋಟಲ್ ಥೆಫ್ಟ್ ಅಮೌಂಟ್ ವ್ಯಾಲ್ಯೂ 3,10,000. ಇದರಲ್ಲಿ ಕೂಡ ನಮ್ಮ ಇಬ್ಬರು PSIಗಳು ನಮ್ಮ CPI ಅವರ ನೇತೃತ್ವದಲ್ಲಿ, ಪದ್ಮ ಇವರು ವೈಫ್ ಆಫ್ ಚಂದ್ರಕಾಂತ್ ಗೌರವ, ರೆಸಿಡೆಂಟ್ ಗಣೇಶ್ಪುರ್ ಬೆಳಗಾವಿ ಲೇಡಿ ಅವರಿಗೆ ಅರೆಸ್ಟ್ ಮಾಡಿ ಅವ್ರ ಕಡೆಯಿಂದ ಪೂರ್ತಿ ವ್ಯಾಲ್ಯೂ
ಎಲ್ಲ 23.5 ಗ್ರಾಮ್ ಏನು ಕಲವ ಮಾಲಿನ್ಯ ಇದೆ ಪೂರ್ತಿ ರಿಕವರಿ ಮಾಡಿದ್ದಾರೆ. ಮತ್ತು ಇದು ತುಂಬ ಕಮ್ಮಿ ಟೈಮಲ್ಲಿ ಅವರು ಈ ಥರ ರಿಕವರಿ ಮಾಡಿದ್ದಾರೆ. ಇದೇ ರೀತಿ ತಿರುದಾಲಲ್ಲಿ ಒಬ್ಬನಿಗೆ ಹಿಡಿದ್ಬಿಟ್ಟು ಇವರು 3 ಕೇಸಲ್ಲಿ ಡಿಟೆಕ್ಟ್ ಮಾಡಿದ್ದಾರೆ. ಕ್ರೈಮ್ ನಂಬರ್ 6/26, 14/2026, 61/2026. ಈ 3 ಕೇಸಲ್ಲಿ ಟೋಟಲ್ ರಿಕವರಿ ಬಂದ್ಬಿಟ್ಟು ನಮಗೆ ಒಂದು ಕೇಸಲ್ಲಿ 10,000, 62,000, 35,000 ಎಲ್ಲ ಸ್ಪೆಸಿಫಿಕ್ ಆಗಿ ನಮಗೆ ರಿಕವರಿ ಸಿಕ್ಕಿದೆ. ಎಲ್ಲ 5 ಕೇಸಲ್ಲಿ ರಿಕವರಿ ಬಂದ್ಬಿಟ್ಟು ನಮಗೆ 9,35,000 ನಮಗೆ ಇದು ಇಟ್ ಇಸ್ ಎ ಬಿಗ್ ಅಚೀವ್ಮೆಂಟ್. ಈಗ ವರ್ಷದಲ್ಲಿ ಈ ಟೈಮಲ್ಲಿ ನಮ್ಗೆ ಏನು ರಿಕವರಿ ಸಿಕ್ಕಿದೆ ಅದು ದಟ್ ಇಸ್ ಎ ಗುಡ್ ಅಚೀವ್ಮೆಂಟ್, ಗ್ರೇಟ್ ಡಿಗ್ರಿಗೆ ಹೋಗುತ್ತೆ. ಅದೇ ರೀತಿ ಈ ತಿಂಗಳು ನಾವೇನು NDPS ಬಗ್ಗೆ ಮಾದಕ ವ್ಯಸನ ಬಗ್ಗೆ ನಾನು ತಮಗೆ ಹೇಳೋದು ಇದ್ರೆ ಅಂದರೆ 2-3 ಪಾಯಿಂಟ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವು ಮಾಸ್ ಆಗಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ 700 ಇನ್ಸ್ಟಿಟ್ಯೂಷನ್ಸ್ ಇದೆ, 700 ಇನ್ಸ್ಟಿಟ್ಯೂಷನ್ಸ್ 8 ಕ್ಲಾಸಿನ ಮೇಲೆ 8ನೇ ತರಗತಿ ಟಾರ್ಗೆಟ್ ಮಾಡ್ತಾ ಇದ್ದೀವಿ. PUC ಇರಲಿ, 10ನೇ ತರಗತಿ ಸ್ಟೂಡೆಂಟ್ಸ್ ಇರಲಿ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಸುಳಿಬಾವಿ ಗ್ರಾಮದಲ್ಲಿ ಶಾಕಂಬರಿ ನೇಕಾರರ ಸಹಕಾರಿ ಸಂಘದಲ್ಲಿ ಸದಸ್ಯರ ಹಣ ಹಾಗೂ ಸರ್ಕಾರದಿಂದ ಬಂದಿರುವಂಥ ಅನುದಾನದ ಲೆಕ್ಕದಲ್ಲಿ ಭಾರೀ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿ ನೇಕಾರರು ಸಂಘದ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಗ್ರಾಮದ ಭಾವಕ್ಕೆ ಮಹಾದ್ವಾರದಿಂದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಸಂಘದ ಕಚೇರಿವರೆಗೆ ಆಗಮಿಸಿದ ಸದಸ್ಯರು ಧರಣಿ ಕುಳಿತರು. ಸದಸ್ಯ ರೋಮಣ್ಣ ಜನಿವಾರದ ಮಾತನಾಡಿ, ಹಲವು ಹಿರಿಯರು ತನುಮನ ಧನದಿಂದ ಕಟ್ಟಿದ ಶಾಕಂಬರಿ ಸಂಸ್ಥೆ ಇಂದು ಅಧೋಗತಿಗೆ ಇಳಿದಿದೆ. ಹಲವು ಸೌಲಭ್ಯಗಳನ್ನು ಸದಸ್ಯರಿಗೆ ಒದಗಿಸುವಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಿದರು. ಸಂಘದಿಂದ 15 ವರ್ಷಗಳ ಮಿತವ್ಯಯ ನಿಧಿಯ ಅಸಲು ಹಾಗೂ ಬಡ್ಡಿ ಕೊಡಬೇಕು. ಬಡ್ಡಿ ಕೊಡದಿದ್ದರೂ ಅಸಲನ್ನಾದರೂ ನೀಡಬೇಕೆಂದು ಅವರು ಒತ್ತಾಯಿಸಿದರು. ಹುನಗುಂದ ತಾಲೂಕಿನ ಸುಳಬಾವಿ ಗ್ರಾಮದೊಳಗೆ ಶ್ರೀ ಶಾಕಂಬರಿ ನೇಕಾರ ಸಹಕಾರಿ ಸಂಘ ಎನ್ನುವಂತಹ ಸಂಘವು 1946ನೇ ಇಸ್ವಿಯೊಳಗೆ ಪ್ರಾರಂಭಗೊಂಡವು. ಈಗ 78ರಿಂದ 79 ವರ್ಷವನ್ನು ಪೂರೈಸಿ ರಾಷ್ಟ್ರ ಮಟ್ಟದೊಳಗೆ ಇದು ಪ್ರಶಸ್ತಿ ಪಡೆದಂಥ ಈ ಒಂದು ನೇಕಾರ ಸಂಸ್ಥೆ ಇವತ್ತು ಈ 10 ವರ್ಷದಿಂದ ಇದು ಭ್ರಷ್ಟಾಚಾರಕ್ಕೆ ಒಳಗಾಗಿ ಬಡ ನೇಕಾರರು ನಲುಗ್ತಾ ಇರುವಂತಹ ಒಂದು ಸಂಸ್ಥೆಗೆ ಒಳಪಟ್ಟಿದೆ. ಈ ಒಂದು ಸಂಸ್ಥೆ ಒಳಗೆ 2010ನೇ ಇಸ್ವಿಯಿಂದ ಏನು BN ರಾಮದುರ್ಗ್ ಎನ್ನುವಂತಹ ವ್ಯಕ್ತಿ ಕಾರ್ಯದರ್ಶಿಗಳನ್ನಾಗಿ ನೇಮಕ ಮಾಡಿದಾಗಿದೆ ಅಂತ ಅವ್ಯವಹಾರ ಪ್ರಾರಂಭವಾಯಿತು. ಈ ವ್ಯಕ್ತಿ ಅಮೀನ್ಗಢದಲ್ಲಿರ್ತಕ್ಕಂಥ ಒಂದು ನೇಕಾರ ಸಹಕಾರಿ ಸಂಘವನ್ನು ಈ ಕಾರ್ಯದರ್ಶಿಗಳು ಅವ್ಯವಹಾರಕ್ಕೆ ತೊಡಗಿ ನೇಕಾರಿಗೆ ಒದಗಿಸಬೇಕಾದಂತಹ 1,93,00,000 ಮಿತವ್ಯಯ ನಿಧಿಯನ್ನು ಇವರು ಕಬಳಿಕೆ ಮಾಡಿದರು. ಇದನ್ನು ನಾವು 14 ತಿಂಗಳಿಂದ ನಾವು ನಿರಂತರ ಹೋರಾಟ ಮಾಡಿದ್ವಿ ನೇಕಾರರು. ಅದಕ್ಕೆ ಒತ್ತಡಕ್ಕೆ ಮನೆದು ಮತ್ತು TV ಮಾಧ್ಯಮದವರ 93 ಲಕ್ಷವನ್ನು ಜವಳಿ ಇಲಾಖೆಯ ಟ್ರೆಜರಿಗೆ ಕಟ್ಟಿದರು. ಕಳೆದ ವಾರ ಆಡಿಟ್ ರಿಪೋರ್ಟ್ ಬಂದಂತಹ ಆಡಿಟ್ ವರದಿಯೊಳಗ ಸಂಘದೊಳಗೆ 2,20,24,000 ಅವ್ಯವಹಾರ ನಡೆದಿದೆ ಅಂತ ಆಡಿಟರ್ ಆದಂಥ ಮುಂದ್ರಾ ಅವರು BN ರಾಮದುರ್ಗ್ ಅವರು ಇದಕ್ಕೆ ಹೊಣೆಗಾರರು ಅಂತ ಆಡಿಟ್ನೊಳಗೆ ಬರೆದಿಟ್ಟಿದ್ದಾರೆ. ಈಗ ಈ ವರದಿಗೆ ಅಂತಿಮ ಸಹಿ ಮತ್ತು ಆ ತನಿಖೆ ಆಗಬೇಕು. ಯಾರಿಂದ? AR ಮತ್ತು DR ಅವರಿಂದ ಇದು ಆಮೂಲಾಗ್ರವಾದಂತಹ ಚರ್ಚೆ ಆದ ನಂತರ ಈ ವರದಿಗೆ ಅಂತಿಮ ಲಿಖಿತ ದೊರೆತೈತೆ ಅಂತ ನಮ್ಗೆ ಮಾಹಿತಿ ಬಂದೈತಿ. ಹೆಸರು ನಮ್ಮದು ರೋಮಣ್ಣ ಜನಿವಾರದ ಶಾಕಂಬರಿ ನೇಕಾರ ಸಹಕಾರಿ ಸಂಘದ ಸದಸ್ಯರು. ನಾವೇನು ಕಷ್ಟ ಬಿಟ್ಟು ದುಡ್ಡೀವ್ರಿ, ಅದು ನಮ್ಮ ರೊಕ್ಕ ನಮಗೆ ಬಂದ್ರೆ ಸಾಕು. ಬಡ್ಡಿ ಗಂಟು ಮತ್ತು ಇಷ್ಟು ಅನ್ಯಾಯ ಆದರೂ ಸುಮ್ಮನೆ ಇರೋದು ಅಂದ್ರೆ ಹೆಂಗೆ ರೀ ಇದಕ್ಕೆ? ಅದ್ರ ಸಲಾಗ ನಾವು ಕುಂತೀವಿ. ಮತ್ತು ನಾವು ಅದು ಬರುತ್ತ ನಾನು ಇನ್ನೂ 2 ದಿನ ಯಾಕೆ 15 ದಿನ ಹೋಗೋದಕ್ಕೆ ನಾವೇನು ಹೇಳೋದಿಲ್ಲ. ಹೆಸರು ಯಾಕವ್ರ ಶಂಕರವ್ರಿ